ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಬಿಗ್ ಬಾಸಲ್ಲಿ ನಿಮಗೆ ತುಂಬ ಯಾರಿಷ್ಟ? ಮೋಕ್ಷಿತಾ. ಮೋಕ್ಷಿತಾನೇ ಯಾಕೆ ಇಷ್ಟ? ಮೋಕ್ಷಿತಾ ಅವಳು ಪ್ರಾಮಾಣಿಕವಾಗಿ ಆಡ್ತಾಳೆ, ಅದಕ್ಕೆ ಇಷ್ಟ. ಓಕೆ, ಯಾರು ಗೆಲ್ಬೇಕು ನಿಮಗೆ? ಮೋಕ್ಷಿತಾನೇ ಗೆಲ್ಲಬೇಕು. ಯಾಕೆ? ಯಾಕೆಂದರೆ ಅವಳು ಆನೆಸ್ಟ್ ಆಗಿದ್ದಾಳೆ, ಅದಕ್ಕೆ. ಯಾರು ಗೆಲ್ಬಹುದು? ಹನುಮಂತು ಇಲ್ಲ ಮೋಕ್ಷಿತಾ ಗೆಲ್ಬೋದು. ನೀವೆಲ್ಲ ನೋಡ್ತೀರಾ ಬಿಗ್ ಬಾಸ್? ನೋಡ್ತೀವಿ. ನಿಮಗೆ ಬಿಗ್ ಬಾಸಲ್ಲಿ ತುಂಬ ಯಾರಿಷ್ಟ? ಹನುಮಂತು. ಹನುಮಂತು ಅಂದರೆ ಯಾಕೆ ಇಷ್ಟ? ಆನೆಸ್ಟ್ ಆಗಿದ್ದಾನೆ, ಅದಕ್ಕೆ. ಎಲ್ಲ ರೈಟ್ ವೇಲ್ ಮಾಡ್ತಾನೆ, ಅದಕ್ಕೆ. ಈ ಸಲ ಬಿಗ್ ಬಾಸ್ ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ? ಹನುಮಂತುನೇ. ಯಾಕೆ? ಅವರೇ ಚೆನ್ನಾಗಿ ಮಾಡೋದು, ಚೆನ್ನಾಗಿ ಆಡೋದು, ಅದಕ್ಕೆ. ಬಿಗ್ ಬಾಸ್ ನಲ್ಲಿ ನಿಮಗೆ ತುಂಬ ಯಾರಿಷ್ಟ? ನಮಗೆ ಮೋಕ್ಷಿತಾ. ಮೋಕ್ಷಿತಾ ಅಂದರೆ ಯಾಕೆ ಇಷ್ಟ? ಮೋಕ್ಷಿತಾ ಅಂದರೆ ಅವ್ರ ವ್ಯಕ್ತಿತ್ವ ತುಂಬ ಒಳ್ಳೆಯದು. ಅವ್ರು ಏನಿದ್ರು ಡೈರೆಕ್ಟಾಗಿ, ಏನೇ ಇದ್ದರೂ ಡೈರೆಕ್ಟಾಗಿ ಹೇಳ್ತಾರೆ. ಹೊರ್ಗೊಂದು ಒಳಗೊಂದು ಅನ್ನೋದೇನಿಲ್ಲ, ಅದರಿಂದ ಇಷ್ಟ ಅವರು. ಯಾರು ಗೆಲ್ಬೇಕು ನಿಮಗೆ? ಮೋಕ್ಷಿತಾ. ಮೋಕ್ಷಿತಾನೇ ಗೆಲ್ಬೇಕು. ಯಾರು ಗೆಲ್ಬಹುದು? ಹನುಮಂತು. ಯಾಕೆ? ಯಾಕೆಂದರೆ ಅವರು ಕರೆಕ್ಟ್ ಚೆನ್ನಾಗಿ ಆಡ್ತವ್ರೆ, ಫ್ಯಾನ್ಸ್ ಫಾಲೋಯಿಂಗು ಜಾಸ್ತಿ ಐತೆ, ಅದರಿಂದ ಅವ್ರು ಗೆಲ್ಬೋದು. ಬಿಗ್ ಬಾಸಲ್ಲಿ ನಿಮಗೆ ತುಂಬ ಯಾರಿಷ್ಟ? ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾರು ಇಷ್ಟ ನಿಮಗೆ? ಅದೇ ಯಾರು ಇಷ್ಟ ಅಂತ ಹೇಳೋಕ್ಕಾಗ್ತಿಲ್ಲ. ಪರ್ಫಾರ್ಮೆನ್ಸ್ ಎಲ್ಲ ಲಾಸ್ಟಿಗೆ ಇನ್ನೊಂದು 2 days ಇರೋಂಗಾದ್ರೆ ಹೇಳ್ಬೋದು. ಇನ್ನೊಂದು 3 ದಿನ ಇದೆ ಅಷ್ಟೇ ಬಿಗ್ ಬಾಸ್ ಗೆಲ್ಲಕ್ಕೆ. ಯಾರು ಗೆಲ್ಬೇಕು ನಿಮಗೆ ನಿಮ್ಮ ಪ್ರಕಾರ? ಅಂದರೆ ತ್ರಿವಿಕ್ರಮ್ ಇಲ್ಲ ಹನುಮಂತು. ಯಾಕೆ ತ್ರಿವಿಕ್ರಮ್? ಯಾಕೆಂದರೆ ಇಬ್ಬರು ತುಂಬ ಡಿಸರ್ವಿಂಗ್ ಆಗಿದ್ದಾರೆ, ಇಬ್ಬರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಯಾರು ಗೆಲ್ಬಹುದು? ಗೆಲ್ಬೋದು ಅಂದರೆ ಅದೇ ಪ್ರಾಬಬ್ಲಿ ಹನುಮಂತು ಆರ್ ತ್ರಿವಿಕ್ರಮ್ ಇಬ್ಬರು. ಚೆನ್ನಾಗಿಲ್ಲ ಅಂದರೆ ಯಾರು ಬಿಗ್ ಬಾಸ್? ಚೆನ್ನಾಗಿಲ್ಲ ಅಂತ ಯಾರು ಇಲ್ಲ, ಬಿಕಾಸ್ ಎಲ್ಲರೂ ಅವರು ಸೇಮ್ ಎಫರ್ಟ್ಸೇ ಹಾಕಿದ್ದಾರೆ. ಇರುತ್ತಲ್ವ, ಪರ್ಸನಲ್ ಒಪಿನಿಯನ್ ಇರುತ್ತಲ್ವಾ, ಅದು ಇಷ್ಟ ಇಲ್ಲ ಅಂತ. ಆ ಥರ ಯಾರೂ ಇಲ್ಲ. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸಲ್ಲಿ ನಿಮಗೆ ತುಂಬ ಯಾರಿಷ್ಟ? ನಮಗೆ ತ್ರಿವಿಕ್ರಮ್ ಇಷ್ಟ. ತ್ರಿವಿಕ್ರಮ್ ಅಂದರೆ ಯಾಕೆ ಇಷ್ಟ? ಅವ್ರು ಚೆನ್ನಾಗಿ ಆಡ್ತಾರೆ ಆಟನ, ಅದಕ್ಕೆ ಇಷ್ಟ. ಚೆನ್ನಾಗಿ ಆಟ ಆಡ್ತಾರೆ, ಮತ್ತು ಯಾವುದೇ ವೀಕಲ್ಲೂ ಸಹ ಚೆನ್ನಾಗಿ ಮಾತಾಡ್ತಾರೆ. ಸುದೀಪ್ ಸರ್ ಜೊತೆ ಅವರೇ ಗೆಲ್ಲಬೇಕು. ಅವರು ಅಥವಾ ಹನುಮಂತು ಗೆಲ್ಲಬೇಕು. ಭವ್ಯ ಕಂಡ್ರೆ ಇಷ್ಟನಾ, ಇಷ್ಟ ಅಲ್ವಾ? ಭವ್ಯ ಕಂಡ್ರೆ ಇಷ್ಟನೇ, ಬಟ್ ಅಷ್ಟೊಂದು ಇಷ್ಟ ಏನಿಲ್ಲ. ಹನುಮಂತು ಗೆಲ್ಲಬೇಕು.